ಬರದ ನಾಡು ಅಂತ ಕರೆಸ್ಕೊಳ್ತಾ ಇದ್ದ ಬೀದರ್ನಲ್ಲೂ ಕೂಡ ಸತತವಾಗಿ ಒಂದು 3-4 ದಿನದಿಂದ ಮಳೆ ಮಳೆ ಮಳೆ. ಇದರ ನಡುವೆ ಮುಂಜಾಗ್ರತಾ ಕ್ರಮವಾಗಿ ಕಾರಂಜ, ಹಿನ್ನೀರು ಹಾಗೂ ಕೆರೆಗಳಿಗೆ ಜನ ಇಳಿಯೋದನ್ನ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಬ್ಯಾನ್ ಮಾಡಿದ್ದಾರೆ. ಜೊತೆಗೆ ₹1000 ಫೈನ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕಾರಂಜ, ಹಿನ್ನೀರಿಗೆ ಇಳಿದು ಮೀನು ಹಿಡಿಯೋ ಹುಚ್ಚಾಟವನ್ನ ಇದರ ನಡುವೆಯೂ ಕೂಡ ಮಾಡ್ತಾ ಇದ್ದಾರೆ ಕೆಲವೊಬ್ರು. ಇನ್ನು ಯಾವ ಕ್ಷಣದಲ್ಲಿ ಬೇಕಾದರೂ ಕಾರಂಜ, ಹಿನ್ನೀರಿನ ನೀರಿನ ಪ್ರಮಾಣ ಹೆಚ್ಚಾಗೋ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಬೀದರಲ್ಲಿ ಸತತ 3 ದಿನಗಳಿಂದ ಒಂದು ರೀತಿಯ ಧಾರಾಕಾರ ಮಳೆ ಸುರಿಯುವಂಥದ್ದು. ಹೀಗಾಗಿ ಒಂದು ರೀತಿಯ ಏನು ಕಾರಂಜ, ಹಿನ್ನೀರಾಗಿರ್ಬೋದು ಮತ್ತು ಕೆರೆ ಪ್ರದೇಶ ಆಗಿರ್ಬೋದು, ಹಳ್ಳ ಕೊಳ್ಳಗಳಾಗಿರ್ಬೋದು, ಒಂದು ರೀತಿಯ ನೀರಿನ ಪ್ರಮಾಣ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಯಾವುದೇ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ರೀತಿಯ ಈ ಒಂದು ಪ್ರದೇಶದಲ್ಲಿ ನೀರಿಗೆ ಇಳಿಬಾರ್ದು ಅನ್ನುವಂಥದ್ದು ಒಂದು ರೀತಿಯ ನಿಷೇಧವನ್ನು ಈಗ ಬೀದರ್ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಎಲ್ಲ ಕಡೆ ಒಂದು ರೀತಿಯ ಬ್ಯಾನರ್ ಅಳವಡಿಸಿ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಡ್ತಿರುವಂಥದ್ದು. ಜೊತೆಗೆ ಇಳಿದ್ರೆ ಅವರಿಗೆ ₹1000 ಫೈನ್ ಕೂಡ ಹಾಕುವಂಥದ್ದು. ನಾವೀಗ ಬೀದರ್ ತಾಲೂಕಿನ ಬಗ್ದಲ್ ಒಂದು ಕಾರಂಜ, ಹಿನ್ನೀರಿನ ಪ್ರದೇಶ ಇದೀವಿ. ನೋಡಬಹುದು ಈಗಾಗಲೇ ಬೀದರ್ ಏನೊಂದು ಪೊಲೀಸ್ ಇಲಾಖೆ ಇದೆ, ಒಂದು ರೀತಿಯ ಸಂಪೂರ್ಣವಾಗಿ ಅಲರ್ಟ್ ಆಗಿರುವಂಥದ್ದು, ಒಂದು ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಈ ಒಂದು ಕಾರಂಜ, ಹಿನ್ನೀರಿನಲ್ಲಿ ಪ್ರದೇಶದಲ್ಲಿ ಯಾರೂ ಕೂಡ ನೀರಿಗೆ ಇಳಿಬಾರ್ದು, ಅಂದರೆ ಮೀನು ಹಿಡಿಯೋಕೆ ಆಗಿರ್ಬೋದು, ಜೊತೆಗೆ ಈಜು ಮಾಡುವಂಥ ಕೆಲಸಕ್ಕಾಗಿರ್ಬೋದು, ಯಾವುದೇ ರೀತಿಯ ಒಂದು ಸಂಪೂರ್ಣವಾಗಿ ಯಾರೂ ಕೂಡ ನೀರಿಗೆ ಇಳಿಬಾರ್ದು. ಯಾವಾಗಾದರೂ ಏಕಾಏಕಿ ನೀರು ಜಾಸ್ತಿ ಆಗ್ಬೋದು, ಯಾಕಂದರೆ ಪ್ರಮುಖವಾಗಿ ದಿನ ಏನು ಪ್ರತಿದಿನ ಈಗ 3 ದಿನಗಳ ನೀರು ಬರ್ತಾರಂಥದ್ದು. ಜೊತೆಗೆ ಈಗೂ ಕೂಡ ನೀರು ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ, ಯಾಕಂದರೆ ಮಳೆ ಕಂಟಿನ್ಯೂ ಆಗಿ ಬರ್ತಾ ಇದೆ. ಪೊಲೀಸ್ ಇಲಾಖೆ ಒಂದು ರೀತಿಯ ನಿಷೇಧ ಮಾಡಿದರೂ ಕೂಡ ನೀರಿಗೆ ಇಳಿಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ವಾರ್ನಿಂಗ್ ಮಾಡಿದರೂ ಕೂಡ ಒಂದು ರೀತಿಯ ಮೀನುಗಾರರು ಏನಿದ್ದಾರೆ, ಅಂದರೆ ಮೀನು ಹಿಡುವಂಥ ಇಲ್ಲಿ ಸ್ಥಳೀಯ ಜನರು ಒಂದು ರೀತಿಯ ಮೀನು ಹಿಡಿತವಂಥ ದುಸ್ಸಾಹಸಿಕೆ ಆಗ್ತವಂಥ ಒಂದು ಹುಚ್ಚಾಟ ಮೆರಿತಾ ಇರುವಂಥ ನೋಡ್ಬೋದು ದೃಶ್ಯಾವಳಿಯಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿಮ್ಗೆ. ಈಗಾಗಲೇ ಪೊಲೀಸ್ ಇಲಾಖೆ ಒಂದು ರೀತಿಯ ಯಾವಾಗೂ ಕೂಡ ಏಕಾಏಕಿ ನೀರು ಬರ್ಬೋದು ಅನ್ನುವಂಥದ್ದು, ಅಂದರೆ ಪ್ರಮುಖವಾಗಿ ಮಹಾರಾಷ್ಟ್ರದ ಲೋನಾವಾಲಾ ಆಗಿರ್ಬೋದು, ಈ ರೀತಿಯ ಹುಚ್ಚಾಟ ಮೆರೆಯುವಂಥ ಸಂದರ್ಭದಲ್ಲಿ ಪ್ರವಾಸಿಗರು ಒಂದು ರೀತಿ ಏಕಾಏಕಿ ನೀರು ಬಂದು ಯಾವ ರೀತಿ ಒಂದು ರೀತಿಯ ಏನೋ ಒಂದು ಹಲವಾರು ಜೀವಗಳೇ ಹೋಗಿರುವಂಥದ್ದು, ಈ ಒಂದು ಆಗಬಾರ್ದು ಜಿಲ್ಲೆಯಲ್ಲಿ ಅನ್ನುವಂಥ ದೃಷ್ಟಿಯಿಂದ ಒಂದು ರೀತಿಯ ಸಂಪೂರ್ಣವಾಗಿ ಪ್ರಿಕಾಷನ್ನ ಪೊಲೀಸ್ ಇಲಾಖೆ ಮುಂಜಾಗ್ರತೆ ತೆಗೆದುಕೊಂಡದ್ದು. ಬ್ಯಾನರು ಕೂಡ ಪ್ರತಿ ಒಂದು ಏನೋ ಒಂದು ಕೆರೆ ಸಂದರ್ಭದಾಗಿರ್ಬೋದು, ಕೆರೆ ಪ್ರದೇಶದಲ್ಲಾಗಿರ್ಬೋದು, ಈ ಒಂದು ಕಾರಂಜ, ಹಿನ್ನೀರಿನಲ್ಲಾಗಿರ್ಬೋದು, ಒಂದು ರೀತಿಯ ಬ್ಯಾನರ್ ಅಳವಡಿಸಿ ಈಗಾಗಲೇ ಕಟ್ಟುನಿಟ್ಟಿನ ಎಚ್ಚರಿಕೆ ಮಾಡಿದರೆ, ಆದರೂ ಕೂಡ ಒಂದು ರೀತಿಯ ಇಲ್ಲಿನ ಸ್ಥಳೀಯರು ಒಂದು ರೀತಿಯ ಹುಚ್ಚಾಟ ಮೆರೆತಿರುವಂಥದ್ದು, ಮೀನು ಹಿಡಿಯುವಂಥ ದುಸ್ಸಾಹಸ ಕೈ ಹಾಕ್ತಿರುವಂಥದ್ದು ನೋಡ್ತಾ ಇರ್ಬೋದು. ಇದು ಒಂದು ಹುಚ್ಚಾಟ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಬೀದರ್ ಜಿಲ್ಲಾಡಳಿತ ಸತತ 3 ದಿನದಿಂದ ಈಗಾಗಲೇ ಮಳೆ ಬರ್ತಾ ಇದೆ, ಈಗೂ ಕೂಡ ಮಳೆ ಕಂಟಿನ್ಯೂ ಆಗ್ತದೆ. ಯಾಕಂದರೆ 2025ವರೆಗೂ ಮಳೆ ಇದೆ ಅನ್ನುವಂಥದ್ದು ಬೀದರ್ ಜಿಲ್ಲೆಯಾದ್ಯಂತ ಅನ್ನುವಂಥದ್ದು ಈಗಾಗಲೇ ಹವಾಮಾನ ಇಲಾಖೆ ಹೇಳ್ತಿರುವಂಥ ಅಧಿಕಾರಿಗಳು. ಮೀನು ಹಿಡುವಂಥ ಕೆಲಸಕ್ಕೆ, ದುಸ್ಸಾಹಸಕ್ಕೆ, ಹುಚ್ಚಾಟಕ್ಕೆ ಇಲ್ಲಿನ ಸ್ಥಳೀಯರು ಕೈ ಹಾಕ್ತಿರುವಂಥದ್ದು. ಈಗೂ ಒಂದು ರೀತಿ ನಿಜಕ್ಕೂ ಇದು ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಗುವಂಥ ಎಲ್ಲ ಲಕ್ಷಣವೂ ಕಾಣ್ತಿರುವಂಥದ್ದು. ಕೆನರಾ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.